ಜೈಲಿನಲ್ಲಿ ಕೈದಿಗಳ ಜಾಲಿ ಎಡಿಜಿಪಿ ದಯಾನಂದ್ ಅಲರ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಗ್ಯಾಂಗ್ನ ಬರ್ತ್ಡೇ ಸೆಲೆಬ್ರೇಷನ್ಗೆ ಸಂಬಂಧಪಟ್ಟಂತೆ ಫೋಟೋಗಳು ಏನು ಅಪ್ಲೋಡ್ ಆಗಿದ್ದಾವೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಈ ಬಗ್ಗೆ ಕ್ರಮಕ್ಕೆ ಮುಂದಾಗಿದ್ದಾರೆ ಎಡಿಜಿಪಿ ಬಿ ದಯಾನಂದ್. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವಿಡಿಯೋಗಳನ್ನ ಸೀನನ ಶಿಷ್ಯರು ಹರಿಬಿಟ್ಟಿದ್ದಾರೆ. ಗುಬ್ಬಚ್ಚಿ ಸೀನಾ ಬರ್ತ್ಡೇ ವಿಡಿಯೋ ವೈರಲ್ ಆಗಿದ್ದಕ್ಕೆ ದಯಾನಂದ್ ಕಿಡಿಕಾರ್ತಿದ್ದಾರಂತೆ. ಜೈಲಾಧಿಕಾರಿಗಳ ವಿರುದ್ಧ ಎಡಿಜಿಪಿ ದಯಾನಂದ್ ಸಿಡಿಮಿಡಿಗೊಂಡಿದ್ದಾರೆ. ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಿ ವರದಿ ನೀಡೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಇದು ಎಲ್ಲೋ ಹೊರಗಡೆ ಪಾರ್ಟಿ ಹಾಲ್ ಅಲ್ಲೋ ಮತ್ತೆಲ್ಲೋ ನಡೆದಿರುವಂತಹ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದಂತಹ ಬರ್ತ್ಡೇ ಸೆಲೆಬ್ರೇಷನ್. ಈ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಜೈಲಿನಲ್ಲಿ ಮಾಡಿಸ್ಕೊಂಡವನು, ಕೇಕ್ ಕತ್ತರಿಸಿ ಸೇಬಿನ ಹಾರವನ್ನ ಹಾಕಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡವನು ಜನವರಿ 28ನೇ ತಾರೀಕು ಸರ್ಜಾಪುರ ವೆಂಕಟೇಶ್ ಅಲಿಯಾಸ್ ಮುಸುರಿ ವೆಂಕಿಯ ಕೊಲೆ ಪ್ರಕರಣದ ಆರೋಪಿ. ದೊಮ್ಮಸಂದ್ರದಲ್ಲಿ ವೆಂಕಟೇಶ್ ಕೊಲೆಯನ್ನ ಮಾಡಿತ್ತು ಸೀನಾ ಹಾಗೆ ಗ್ಯಾಂಗ್. ಹಳೆ ವೈಷಮ್ಯದ ಹಿನ್ನೆಲೆ ಮುಸುರಿ ವೆಂಕಿಯನ್ನ ಮರ್ಡರ್ ಮಾಡಲಾಗಿತ್ತು. ಈ ಸಂಬಂಧ ಸರ್ಜಾಪುರ ಪೊಲೀಸರು 11 ಮಂದಿಯನ್ನ ಬಂಧಿಸಿದ್ರು. ಆನಂತರ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿತ್ತು ಗುಬ್ಬಚ್ಚಿ ಸೀನಾ ಹಾಗೆ ಆತನ ಗ್ಯಾಂಗ್. ಆದ್ರೆ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಂದಾಸ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ. ತನ್ನ ಗ್ಯಾಂಗ್ ಜೊತೆ ಸೇಬಿನ ಹಾರವನ್ನ ಹಾಕೊಂಡು ಕೇಕ್ ಕತ್ತರಿಸುವಂತಹ ಕೆಲಸವನ್ನ ಸೀನಾ ಮಾಡಿದ್ದಾನೆ. ಅದ್ದೂರಿ ಬರ್ತ್ಡೇ ಸೆಲೆಬ್ರೇಷನ್, ಜೈಲ್ ಅಂತ ಯಾರಿಗೂ ಅನ್ಸ್ಲಿಕ್ಕೆ ಇಲ್ಲ. ಆ ರೀತಿಯಾದಂತಹ ಒಂದು ಸೆಲೆಬ್ರೇಷನ್. ಆ ವಿಡಿಯೋ ಫೋಟೋಗಳನ್ನ ಆತನ ಶಿಷ್ಯಂದ್ರು ಎಲ್ಲಾ ಕಡೆ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಫೋಟೋ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಕಾರಾಗೃಹ ಎಡಿಜಿಪಿ ಬಿ ದಯಾನಂದ್ ಗರಂ ಆಗ್ಬಿಟ್ಟಿದ್ದಾರೆ. ಕಳೆದ ವಾರವಷ್ಟೇ ಜೈಲಿಗೆ ಭೇಟಿ ಕೊಟ್ಟಿದ್ರು ಎಡಿಜಿಪಿ ಬಿ ದಯಾನಂದ್. ಸದ್ಯ ಈ ಬಗ್ಗೆ ತನಿಖೆ ನಡೆಸಿ ವರದಿ ನೀಡೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ದಯಾನಂದ್. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನಟ ದರ್ಶನ್ ಕೇಸ್ನಲ್ಲಿ ರಾಜಾತಿಥ್ಯ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತಪರಾಕಿಯನ್ನ ಹಾಕಿತ್ತು. ಆದ್ರೆ ದರ್ಶನ್ಗೆ ಎಲ್ಲವನ್ನೂ ಟೈಟ್ ಮಾಡಿದಂತಹ ಜೈಲಾಧಿಕಾರಿಗಳು ಉಳಿದಂತಹ ಕೈದಿಗಳಿಗೆ ಈ ರೀತಿ ಸ್ವೇಚ್ಛಾಚಾರದಿಂದ ಎಲ್ಲವನ್ನೂ ಮಾಡೋದಕ್ಕೆ ಬಿಟ್ಟಿದ್ದಾರಾ? ನಿಜಕ್ಕೂ ಅದು ಜೈಲೇನಾ ಅನ್ನುವಂತಹ ಪ್ರಶ್ನೆ ಮೂಡೋ ಹಾಗೆ ಮಾಡಿತ್ತು ಈ ವಿಡಿಯೋ. ಈಗ ಫೈನಲಿ ಕಾರಾಗೃಹ ಎಡಿಜಿಪಿ ಆಗಿರುವಂತಹ ಬಿ ದಯಾನಂದ್ ಅಲರ್ಟ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.